ಸಿಲಿಕಾನ್ ಸಿಟಿ ಬೆಂಗಳೂರು ಉದ್ಯೋಗಕ್ಕೆ ಮಾತ್ರ ಫೇಮಸ್ ಅಲ್ಲ, ವಿದ್ಯಾಭ್ಯಾಸಕ್ಕೂ ಕೂಡ ಸಾಕಷ್ಟು ಫೇಮಸ್ ಆಗಿದೆ. ಹಾಗಾಗಿ ಇಂಟರ್ ಸ್ಟೇಟ್ ಸ್ಟೂಡೆಂಟ್ಸ್ಗಳು ಇಲ್ಲಿ ಬಂದು ಸ್ಟಡಿ ಮಾಡ್ತಾರೆ. ಬೆಂಗಳೂರಿನಲ್ಲಿ ಕಾಲೇಜು ವಿದ್ಯಾರ್ಥಿಗಳ ನಡುವೆ ಗಲಾಟೆ ಕೂಡ ಆಗಿದೆ. ಹಲ್ಲೆ ರಾಬ್ರಿ ಮಾಡಿ ಕಾಕಿ ಬಲೆಗೆ ವಿದ್ಯಾರ್ಥಿಗಳು ಬಿದ್ದಿದ್ದಾರೆ. ಇನ್ನು ಇಂಟರ್ ಸ್ಟೇಟ್ ಅಂದಾಗ ಕೇರಳ ಹಾಗೂ ತಮಿಳುನಾಡು ತಕ್ಷಣ ನೆನಪಾಗ್ತದೆ. ಕೇರಳ ಹಾಗೂ ತಮಿಳುನಾಡು ವಿದ್ಯಾರ್ಥಿಗಳ ನಡುವೆ ಆಗಿರುವಂಥ ಜಗಳ ಇದು. ಕೋಣನಕುಂಟೆ ಪೊಲೀಸ್ನವರು 6 ಜನ ಆರೋಪಿಗಳನ್ನು ಬಂಧಿಸಿದ್ದಾರೆ. ಅದರಲ್ಲಿ ಅಭಿನೇಶ್, ಕಲೈವೆಂದನ್, ವಿಮಲ್ ರಾಜ್, ಕುಮಾರನ್, ಪ್ರೇಮ್ ಕುಮಾರ್, ನವೀನ್ ಕುಮಾರ್ ಬಂಧಿತ ಆರೋಪಿಗಳಿಂದ 3 ಲಕ್ಷ ರೂಪಾಯಿ ಮೌಲ್ಯದ 2 ಬೈಕು, 4 ಮೊಬೈಲ್ ಹಾಗೂ 2 ಲ್ಯಾಪ್ಟಾಪ್ ಅನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಕೋಣನಕುಂಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನೋಡಿ, ಇವರೆಲ್ಲ ಸ್ಟೂಡೆಂಟ್ಸ್ಗಳದ್ದು ಸ್ನೇಹಿತರು ಕೂಡ ಇದ್ದಾರೆ. ಇದರಲ್ಲಿ ಅಭಿನೇಶು, ಕಲೈವಂದನ್, ಪ್ರೇಮ್ ಕುಮಾರ್, ವಿಮಲ್, ಕುಮಾರನ್ ಮತ್ತು ನವೀನ್. ಇವರು ಅಪ್ಪ ಅಮ್ಮ ಕಷ್ಟಪಟ್ಟು ಓದ್ರಪ್ಪ ಅಂತ ಕಳಿಸಿದರೆ ಇವರು ಪೆನ್ನು ಪೇಪರು ಹಿಡಿದು ಓದಬೇಕಾದವರು ಮಚ್ಚು ಲಾಂಗನ್ನು ಹಿಡ್ಕೊಂಡು ಹೊಡೆದಾಡ್ಕೊಳ್ತಾ ಇದ್ದಾರೆ. ಸಮಾಜಕ್ಕೆ ಏನು ಸಂದೇಶ ಕೊಡಲಿಕ್ಕೆ ಹೊರಟಿದ್ದಾರೆ ಗೊತ್ತಾಗ್ತಾ ಇಲ್ಲ. ಕೋಣನಕುಂಟೆ ಪೊಲೀಸ್ನವರು 6 ಜನರನ್ನು ಬಂಧಿಸಿದ್ದಾರೆ. ಜೊತೆಗೆ 3 ಲಕ್ಷ ರೂಪಾಯಿ ಮೌಲ್ಯದ 2 ಬೈಕ್ಗಳು, 4 ಮೊಬೈಲು ಹಾಗೂ 2 ಲ್ಯಾಪ್ಟಾಪ್ ಪೊಲೀಸ್ನವರೀಗ ವಶಪಡಿಸ್ಕೊಂಡಿದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇವರೆಲ್ಲ ಕೇರಳ ಮತ್ತು ತಮಿಳುನಾಡಿನಿಂದ ಇಲ್ಲಿ ಓದಲಿಕ್ಕೆ ಬಂದಂಥವ್ರು ಇಲ್ಲಿ ಗಲಾಟೆ ಮಾಡ್ಕೊಂಡಿದ್ದಾರೆ. ಕಾಲೇಜು ಅಂದಾಗ ಸಣ್ಣ ಪುಟ್ಟ ಗಲಾಟೆಗಳು ಇರ್ತದೆ, ಅದನ್ನು ಕುತ್ಕೊಂಡು ಬಗೆಹರಿಸಬೇಕೇ ಹೊರತು ಇಲ್ಲಿ ಕೆಲವರೆಲ್ಲ ತಮಿಳುನಾಡಿನಿಂದ ಕರೆಸ್ಕೊಂಡಿದ್ದಾರಂತೆ. ಇಲ್ಲಿ ಕೆಲವು ಸ್ಟೂಡೆಂಟ್ಸ್ಗಳಿದಾರಲ್ಲ, ತಮಿಳುನಾಡಿನಿಂದ ಕರೆಸ್ಕೊಂಡು ದೊಡ್ಡ ರಾಧಾಂತ ಮಾಡಿಬಿಟ್ಟು ಆ ಬೈಕೆಲ್ಲ ಕದ್ಕೊಂಡು ಹೋಗಿದ್ರಂತೆ. ಬೈಕು, ಆಮೇಲೆ ಅಲ್ಲಿ ಫೋನ್ಪೇ, ಗೂಗಲ್ ಪೇ ಎಲ್ಲ ಮಾಡಿಸ್ಕೊಂಡಿದ್ದಾರಂತೆ. ಈ ರೀತಿಯಾದಂತಹ ಒಂದಿಷ್ಟು ಆರೋಪಗಳು ಕೂಡ ಇಲ್ಲಿ ಕೆಲವ್ರ ಮೇಲೆ ಕೇಳಿ ಬರ್ತಾ ಇದೆ ಈ 6 ಜನ ಆರೋಪಿಗಳಲ್ಲಿ. ಹಾಗಾಗಿ ಈಗ ಬಂಧಿತ ಆರೋಪಿಗಳಿಂದ 3 ಲಕ್ಷ ರೂಪಾಯಿ ಮೌಲ್ಯದ 2 ಬೈಕು, 4 ಮೊಬೈಲು ಜೊತೆಗೆ 2 ಲ್ಯಾಪ್ಟಾಪ್ಗಳನ್ನು ಈಗ ಪೊಲೀಸ್ನವರು ವಶಪಡಿಸ್ಕೊಂಡಿದ್ದಾರೆ. ನೋಡಿ, ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ. ಪವರ್ ನ್ಯೂಸ್ ಮುಂದುವರಿಯುತ್ತೆ. ಚಿಕ್ಕ